ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಗೇನ್ ಅಂಜನಾಪುರದಲ್ಲಿರುವಂಥ 2030 BDA ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ನೋಡಿ ಇದೇ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನಿಮಗೆ. ಇದು ಬಂದು ನಿಮಗೆ ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ನಿಮಗೆ 20ಗೆ 30, 20ಗೆ 30 BDA ಮನೆ ಆಗಿರುತ್ತೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು. 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ, 30 ಅಡಿ ರಸ್ತೆ ಧಾರಾಳವಾಗಿ ಸಿಗುತ್ತೆ ನಿಮಗೆ. ತಾರ್ ರಸ್ತೆ ಆಗಿರುತ್ತೆ. ಇದು ಬಂದು ನಿಮಗೆ ನಿಯರ್ ಬೈ ಬನಾರ್ಘಟ್ಟ ರೋಡ್ಗೂ ಹತ್ರ ಇದೆ ನಿಮಗೆ. ಕೋಣನಕುಂಟೆ ಕ್ರಾಸ್ ಮೆಟ್ರೋಗೂ ಹತ್ರ ಇದೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ, ಏನಿದೆ ನೋಡೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಮಗೆ ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ, ಫುಲ್ ಗೇಟು. ಹಾಗೆ ನೋಡ್ಬೋದು ನಿಮಗೆ ಕ್ಯಾಮ್ರಾ ಕೂಡ ಕಲೆಕ್ಷನ್ ಆಗಿದೆ ಆಲ್ರೆಡಿ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಹಾಫು ಅಂದರೆ ನಿಮಗೆ ಪಾರ್ಕಿಂಗ್ ಜಾಗ ಬರುತ್ತೆ. ನೋಡ್ಬೋದು ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ ನಿಮಗೆ. ಇಲ್ಲಿ ಧಾರಾಳವಾಗಿ ನೀವು ಒಂದು ಕಾರ್ ನಿಲ್ಲಿಸಿ 3ರಿಂದ 4 ಬೈಕ್ ನಿಲ್ಲಿಸ್ಬೋದು, ಆರಾಮಾಗಿ ನಿಲ್ಲಿಸ್ಬೋದು. ನೋಡ್ಬೋದು ಮೇಲ್ಗಡೆ ಅಷ್ಟು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇಲ್ಲಿ ಬಂದು ನಿಮಗೆ ಸಂಪಾಗಿರುತ್ತೆ. ಇದು 8,000 ಲೀಟ್ರ್ ಸಂಪು. ಕಾವೇರಿ ಕಲೆಕ್ಷನ್ ಕೂಡ ತಗೊಂಡ್ಬಿಟ್ಟವ್ರು ಇವರೇನೆ, ಬರೀ ಹೆಸರು ಚೇಂಜ್ ಮಾಡಬೇಕು ಅಷ್ಟೇ ನಿಮಗೆ. ಹಾಗೆ ಇಲ್ಲಿ ಬಂದು ನಿಮಗೆ ಬೋರು 600 ಅಡಿ ಹೋಗಿದೆ. ನೀರು ಧಾರಾಳವಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ ನೀರು. ಹಾಗೆ ಇದು ಬಂದು ಗ್ಯಾಸ್ ಪ್ರವೇಶನ ಆಗಿರುತ್ತೆ ನಿಮಗೆ, ಗ್ಯಾಸು. ಹಾಗೆ ಇಲ್ಲಿ ಸೆಟ್ ಬ್ಯಾಕ್ ಇದೆ, ಬೀಗ ಹಾಕಿದೆ. ಜಸ್ಟ್ ಇಲ್ಲಿ ಚಿಕ್ಕದಾಗಿ ಒಂದು ಆಫೀಸ್ ರೂಮ್ ಥರ ಮಾಡಿದ್ದಾರೆ ನಿಮಗೆ. ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ, ಅದರಿಂದ ಸಾಮಾನುಗಳು ಅಲ್ಲೇ ಇದೆ. ಇದೊಂದು ಸಣ್ಣದಾಗಿ ಒಂದು ಆಫೀಸ್ ರೂಮ್ ಅಂತಲೇ ಮಡಿಕೋಬೋದು ನಿಮಗೆ. ಆಫೀಸ್ ರೂಮ್ ಥರ ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ನಿಮ್ಮ ಗ್ರೌಂಡ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ. ಇಲ್ಲಿ ಬಂದು ನೋಡಿ, ಧಾರಾಳವಾಗಿ ನೀವು ಇಲ್ಲಿ ಕಾರ್ ನಿಲ್ಲಿಸ್ಕೋಬೋದು, ಆರಾಮಾಗಿ ನಿಲ್ಲಿಸ್ಕೋಬೋದು. ಒಂದು ಕಾರ್ ನಿಲ್ಲಿಸ್ಬೋದು. ಇಲ್ಲಿ ಬೇಕಾದ್ರೆ ನೋಡಿ ಧಾರಾಳವಾಗಿ ನೀವು 2ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು ಆರಾಮಾಗಿ. ಅದು ಹಾಗೆ ಇಲ್ಲಿ ನಿಮಗೆ ರೆಸ್ಟ್ ರೂಮ್ ಕೂಡ ಇದೆ, ಒಂದು ಕೆಳಗಡೆನೇ ರೆಸ್ಟ್ ರೂಮ್ ಇದೆ. ಇನ್ನು ಫಿಟ್ಟಿಂಗ್ ಎಲ್ಲ ಬ್ಯಾಲೆನ್ಸ್ ಇದೆ ನಿಮಗೆ. ಓಕೆ, ಇದು ಬಂದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಾವು ಮೆಟ್ಲು ನೋಡ್ಬೋದು. ನಮಗೆ ಗ್ರಾನೈಟೇ ಕೊಟ್ಟಿದ್ದಾರೆ ನಮಗೆ. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ, ಜಿಂದಾಲ್ದು SS ಸ್ಟೀಲು. ಸೈಡ್ ವಾಲೆಲ್ಲ ಅಬ್ಸರ್ವ್ ಮಾಡ್ಬೋದು ನೀವು, ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ ನಿಮಗೆ. ಹಾಗೆ ಈ ಸೈಡು ನೋಡ್ಬೋದು ನಿಮಗೆ MS ಗ್ರಿಲ್ ಮಾಡಿದ್ದಾರೆ, ಸೇಫ್ಟಿ ವೈಸ್ ನಿಮಗೆ ತುಂಬ ಚೆನ್ನಾಗಿದೆ ನಿಮಗೆ. ಮನೆ ಅಕ್ಕಪಕ್ಕದಿಂದ ಏನೂ ಪ್ರಾಬ್ಲಮ್ ಇಲ್ಲ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಸೈಡ್ ಫುಲ್ಲು ನಿಮಗೆ MS ಗ್ರಿಲ್ಲೇ ಮಾಡಿದ್ದಾರೆ. ಹಾಗೆ ಮೇಲೆ ಅಷ್ಟೇ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಬಾಗಿಲು ನೋಡ್ಬೋದು ನಿಮಗೆ. ಬಾಗಿಲು ವಿಂಡೋ ಎರಡೂ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ, ನಿಮಗೆ ಟೀಕ್ ಆಗಿರುತ್ತೆ ನೋಡ್ಬೋದು. ಓಕೆ, ಮನೆ ಒಳಗಡೆ ಹೋಗೋಣ. ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ಇದು ಸೌತ್ ಗೇಟ್ ಬರುತ್ತೆ, ಈಸ್ಟ್ ಫೇಸ್ ಬರುತ್ತೆ. ಓಕೆ, ಮನೆ ಒಳಗಡೆ ಹೋಗ್ತಾರಂಗೆ ಈಸ್ಟ್ ಫೇಸ್ ಇರೋದ್ರಿಂದ ನಿಮಗೆ ಸ್ಟಾರ್ಟಿಂಗಲ್ಲೇ ಹಾಲ್ ಸಿಗುತ್ತೆ ದೊಡ್ಡದಾಗಿ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಇದು ರೇಟ್ನ ಲಾಸ್ಟಲ್ಲಿ ಹೇಳ್ತೀನಿ ನಾನು, ಫುಲ್ ವಿಡಿಯೋ ವಾಚ್ ಮಾಡಿ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಹಾಲ್ ತುಂಬ ದೊಡ್ಡದಾಗಿ ಬಂದಿದೆ ನಿಮಗೆ. ಯೂಸಲಾಗಿ ಏನು ಮಾಡ್ತಾರೆ, ಒಂದು ವಾಲ್ ಬಂದ್ಬಿಟ್ಟಿರುತ್ತೆ ಈ ಕಡೆ ಮೆಟ್ಲಿಗೆ. ಇಲ್ಲಿ ನೀಟಾಗಿ ಫ್ರೀಯಾಗಿ ಬಿಟ್ಟಿದ್ದಾರೆ, ನೀವು ನೋಡ್ಬೋದು. ಅಲ್ಲಿ ಬಂದು TV ಯೂನಿಟ್ ಬಂದಿದೆ, ತುಂಬ ದೊಡ್ಡದಾಗಿದೆ. TV ಯೂನಿಟ್ ಕೂಡ ಅಷ್ಟೇ. ಕೆಳಗಡೆ ಎಲ್ಲ ನಿಮಗೆ ಕಬೋರ್ಡ್ಗಳು ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಫ್ಲೋರಿಂಗ್ ಕೂಡ ಅಷ್ಟೇ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನಿಮಗೆ, ಮೂನ್ ವೈಟು. ಇಲ್ಲಿ ಬಂದು ನಿಮಗೆ UPS ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಧಾರಾಳವಾಗಿ ನೀವು L ಶೇಪಲ್ಲಿ ಸೋಪ್ ಹಾಕ್ಕೋಬೋದು. ಆಲ್ರೆಡಿ ನಿಮಗೆ ಕೇಬಲ್ ಕಲೆಕ್ಷನ್ ಎಲ್ಲ ಆಗಿದೆ. ಇಂಟರ್ನೆಟ್ ಆಗಲಿ, ಕೇಬಲ್ ಆಗಲಿ
ಕಲೆಕ್ಷನ್ಗಳಾಗಿದೆ ನಿಮಗೆ. ಯೂಸಲಾಗಿ ನಾನು ಹೇಳ್ತೀನಲ್ಲ, ಎಲ್ಲ ಕಡೆ ನಿಮ್ಗೆ ಯು ಶೇಪ್ ಕೊಟ್ಟು ಅಡುಗೆ ಮನೆಗೆ ಜಾಗ ಕೊಟ್ಟಿರ್ತಾರೆ. ಇಲ್ಲಿ ಓಪನ್ ಆಗಿದೆ ನೋಡಿ, ಈ ಕಡೆಯಿಂದ ನೋಡ್ತಾ ಇದ್ದೀನಿ, ಫುಲ್ ಅಡುಗೆ ಮನೆ ಎಲ್ಲ ಓಪನ್ ಆಗಿದೆ. ನನಗೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಮನೆ ಅಷ್ಟೇ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ದೇವ್ರ ಮನೆ ಬರುತ್ತೆ ನಮಗೆ. ಇದು ಅಷ್ಟೇ ನಿಮಗೆ ಟಫನ್ ಗ್ಲಾಸ್ ಕೊಟ್ಟು ಟೀಕ್ ವುಡ್ಡಲ್ಲಿ ಮಾಡಿದ್ದಾರೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಅಡುಗೆ ಮನೆ ಬರುತ್ತೆ. ನಮಗೆ ಜಸ್ಟ್ ಒಂದು ಸ್ಲ್ಯಾಬ್ ಕೊಟ್ಟಿದ್ದಾರೆ ಇಲ್ಲಿ. ಈ ಕಡೆ ಅರ್ಧ ಮಾಡಿದ್ದಾರೆ ನಿಮಗೆ, ಡಿವೈಡ್ ಬಾಂಡ್ ಇದ್ದಾರೆ. ಅಲ್ಲಿ ನಮಗೆ ಯುಟಿಲಿಟಿ ಬಂದಿದೆ, ಅದರಿಂದ ನೋಡ್ತಾ ಇದ್ದೀನಿ. ಮೇಲ್ಗಡೆ ಅಷ್ಟೇ ನಿಮಗೆ, ಕೆಳಗಡೆ ಎಲ್ಲ ಕಬೋರ್ಡ್ ಬಂದಿದೆ. ಇಲ್ಲೂ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ ಮೇಲ್ಗಡೆ ನೋಡಿ. ಅಲ್ಲೂ ಅಷ್ಟೇ POP ಫಾಲ್ ಸೀಲಿಂಗ್ ಆಗಿದೆ. ಡೈನಿಂಗ್ ಹಾಲ್ ನಾನು ನೋಡಿಸ್ತೀನಿ ನಿಮಗೆ, ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ ಅಡುಗೆ ಮನೆ. ಇಲ್ಲಿ ಬಂದು ನಿಮಗೆ ಅಕ್ವಾಗಾರ್ಡ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಕಳಾಯಿ ಸಿಂಕು, ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬರುತ್ತೆ ನಿಮಗೆ. ಹಾಗೆ ನೋಡ್ಬೋದು ಎಲ್ಲ ನಿಮ್ಗೆ ಆಲ್ರೆಡಿ ಕಲೆಕ್ಷನ್ ಸಾಫ್ಟ್ ಕ್ಲೋಸಸ್ ಚೆನ್ನಾಗಿದೆ ನಿಮಗೆ. ಹಾಗೆ ಇಲ್ಲೂ ಅಷ್ಟೇ ನಿಮಗೆ, ಅಲ್ಲಿ ಗ್ಯಾಸ್ ಮಡಿಕೊಳ್ಳೋಕ್ಕೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಅಕ್ವಾಗಾರ್ಡು ಸಿಂಕ್ ಬಂದಿದೆ. ಇಲ್ಲಿ ಮಿಕ್ಸಿ ಓವನ್ ಏನೇನೋ ಮಡಿಕೊಂತಂದ್ರೆ ಇಲ್ಲೂ ಮಡಿಕೋಬೋದು ನಿಮಗೆ, ಡಿವೈಡೆಡ್. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ತುಂಬ ದೊಡ್ಡದಾಗೇ ಇದೆ, ನೀವು ನೋಡ್ಬೋದು. ಸೈಡ್ ಹಾಲೆಲ್ಲ ನಿಮಗೆ ಬಟರ್ಫ್ಲೈ ಟೈಲ್ಸ್ ಹಾಕಿದ್ದಾರೆ. ಹಾಗೆ MS ಗ್ರಿಲ್ ಕೂಡ ಮಾಡಿದ್ದಾರೆ, ನೋಡ್ಬೋದು ನಿಮಗೆ. ಮನೆ ಮುಂದೆ ರೋಡು ಈ ಥರ ಕಾಣುತ್ತೆ. ಮನೆ ಒಳಗಡೆ ಓಕೆ. ಈ ಕಡೆ ಬಂದರೆ ನಮಗೆ ಇಲ್ಲಿ ಡೈನಿಂಗ್ ಹಾಲ್ ಬರುತ್ತೆ. ನಮಗೆ ದೊಡ್ಡದಾಗಿ ಡೈನಿಂಗ್ ಹಾಲ್ ಹಾಕ್ಕೋಬೋದು ನೀವು ಧಾರಾಳವಾಗಿ. ಅಲ್ಲಿ ಫ್ರಿಜ್ ಪಾಯಿಂಟ್ ಕೊಟ್ಟಿದ್ದಾರೆ ನಿಮಗೆ, ಇಲ್ಲೂ ಮಡಿಕೋಬೋದು, ಇಲ್ಲೂ ಮಡಿಕೋಬೋದು. ಡೈನಿಂಗ್ ಹಾಲು ಇಲ್ಲಿ ಬರುತ್ತೆ ನಿಮಗೆ ದೊಡ್ಡದಾಗಿ. ಹಾಗೆ ಇಲ್ಲೆಲ್ಲ ನಿಮಗೆ ಸ್ಟೋರೇಜು. ಇದು ಡೈನಿಂಗ್ ಹಾಲ್ ಜಾಗ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ಇದು ಬಂದೇ ಅಡುಗೆ ಮನೆ ಆಗಿರುತ್ತೆ. ಹಾಗೆ ಇಲ್ಲಿ ಸೌತ್ ಸೈಡಲ್ಲಿ ನಿಮ್ಗೆ ವಿಂಡೋ ಬಂದಿದೆ. ನಿಮಗೆ ಧಾರಾಳವಾಗಿ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ವಿಂಡೋ ಓಪನ್ ಮಾಡಿದ್ರೆ. ಹಾಗೆ ಇಲ್ಲಿ ಕೈ ತೊಳೆಯೋಕ್ಕೆ ಒಂದು ಸಿಂಕ್ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ರೆಸ್ಟ್ ರೂಮ್ ಕೆಳಗಡೆ ಮನೆಗೆ, ಇದು ರೆಸ್ಟ್ ರೂಮ್ ಆಗಿರುತ್ತೆ. ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ. ಇದು ಬಂದು ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಮಾಡಿ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ನಿಮಗೊಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಓಕೆ. ಇಲ್ಲಿ ಮೇಲೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ POP ಫಾಲ್ ಸೀಲಿಂಗ್ ಆಗಿದೆ, ನೋಡ್ಬೋದು ಇಲ್ಲಿ. ಹಾಗೆ ಇಲ್ಲಿ ಒಂದು ಸ್ಟಡಿ ಟೇಬಲ್ ಬಂದಿದೆ ನಿಮಗೆ. ಯೂಸಲಾಗಿ ಹೇಳ್ದಂಗೆ ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಬೋದು, ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನೀವು ಧಾರಾಳವಾಗಿ. ಹಾಗೆ ಈ ಕಡೆ ಬಂದರೆ ನಮಗೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಕಿಂಗ್ ಸೈಜ್ ಕಾಟ್ ಕೂಡ ಕೊಟ್ಟಿದ್ದಾರೆ ಒಂದು. ಹಾಗೆ ಅಲ್ಲಿ ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲ್, ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಆಗಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಅಲ್ಲಿ ಒಂದು ಸಣ್ಣದೊಂದು TV ಯೂನಿಟ್ ಕೊಟ್ಟಿದ್ದಾರೆ. ಇದು ಹೈಡ್ರಾಲಿಕ್ಸ್ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ನಮಗೆ ಮಾಸ್ಟರ್ ಬೆಡ್ರೂಮಲ್ಲಿ ನಮಗೆ ಬಾಲ್ಕನಿ ಕೂಡ ಬಂದಿದೆ. ಇಲ್ಲೂ ಅಷ್ಟೇ ನಿಮಗೆ ಟಫನ್ ಗ್ಲಾಸ್ ಕೊಟ್ಟು ಬಾಲ್ಕನಿಗೆ SS ಸ್ಟೀಲ್ ಕೊಟ್ಟಿದ್ದಾರೆ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ.
ಫುಲ್ ಡೆವಲಪ್ಮೆಂಟ್ ಏರಿಯಾನ ಅಂತ ಹೇಳ್ಬೋದು ನಿಮಗೆ. ಎಲ್ಲ ನಿಯರ್ ಬೈ ಇದೆ ನಿಮಗೆ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಬರುತ್ತೆ. ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್, ಕೊಳಾಯಿ ಫಿಟ್ಟಿಂಗು, ಆಮೇಲೆ ಒಂದು ಕೋಟ್ ಪೇಂಟಿಂಗು ಎಲ್ಲ ಬ್ಯಾಲೆನ್ಸ್ ಇದೆ. ಈ ಕಡೆ ಬಂದರೆ ನಮಗೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ತುಂಬ ದೊಡ್ಡದಾಗೆ ಇದೆ ಇದು. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ. ಇದು ಕಾಟಿಲ್ಲ. ಅಲ್ಲಿ ಬಂದು ಕಬೋರ್ಡ್ ಬಂದಿದೆ, ಡ್ರೆಸ್ಸಿಂಗ್ ಟೇಬಲ್ಲು. ಈ ಸೈಡು ಅಷ್ಟೇ ಕಬೋರ್ಡ್ ಬಂದಿದೆ, ಓವರ್ ಹೆಡ್ ಕಬೋರ್ಡ್ ಬಂದಿದೆ ನಿಮಗೆ. ವಾರ್ಡ್ರೋಬು ಕಬೋರ್ಡು ಸಾರಿ. ಈ ಕಡೆ ಬಂದರೆ ನಮಗೆ TV ಯೂನಿಟ್ ಎದುರಿಗೇನೆ. ಹಾಗೆ ಈ ಕಡೆ ಬಂದರೆ ನಮಗೊಂದು ರೆಸ್ಟ್ ರೂಮ್ ಬಂದಿದೆ. ಇಲ್ಲಿ ಒಂದು ಸಿಂಕು ಕೈ ತೊಳೆಯೋಕ್ಕೆ. ಇದು ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ ಇದು. ಓಕೆ, 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಟೋಟಲ್ 3 ರೂಮ್ ಬರುತ್ತೆ ಇದರಲ್ಲಿ. ಇಲ್ಲಿ ಬಂದರೆ ನಿಮಗೆ ವಾಷಿಂಗ್ ಮೆಷಿನ್ ಮಡಿಕೋಬೋದು ಬೇಕಂದರೆ. ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಈ ಮನೇಲಿ ಒಂದಕ್ಕೆ ಮಾತ್ರ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮ್ಗೆ, ಇನ್ಯಾವುದಕ್ಕೂ ಕೊಟ್ಟಿಲ್ಲ. ಇದೂ ಅಷ್ಟೇ ನಿಮಗೆ ಸೇಮ್ ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ತೀವಿ, ಕಾಟ್ ಕೊಟ್ಟಿಲ್ಲ. ಕೆಳಗಡೆ ಏನು ನೋಡಿದ್ರು ಸೇಮ್ ಹಂಗೆ ಇರುತ್ತೆ. POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ, ಡ್ರೆಸ್ಸಿಂಗ್ ಟೇಬಲು, ಓವರ್ ಹೆಡ್ ಕಬೋರ್ಡ್. ಸೇಮ್ ಕೆಳಗಡೆ ಏನು ನೋಡ್ರೋ ಸೇಮ್ ಆಗಿದೆ. ಏನಂದರೆ ಇಲ್ಲೊಂದು ಕಾಟಿಲ್ಲ ಅಷ್ಟೇ, TV ಯೂನಿಟು. ಈ ಕಡೆ ಬಂದರೆ ನಿಮಗೆ ಮಾಸ್ಟರ್ ಬೆಡ್ರೂಮು ಸಾರಿ ಬಾಲ್ಕನಿ ನೋಡ್ಬೋದು. ಕೆಲಸ ನಡೀತಾ ಇದೆ ಅಲ್ಲಿ. ಮನೆ ಸುತ್ತಮುತ್ತ ನಡೆಸ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ನಿಮಗೊಂದು ರೆಸ್ಟ್ ರೂಮು. ಹಾಗೆ ಈ ಕಡೆ ಬಂದರೆ ನಮಗೆ ಟೆರೆಸ್ ಬರುತ್ತೆ, ಹಾಫ್ ಟೆರೆಸ್ಸು. ಸೌಂಡು ಒಂದು ಸ್ವಲ್ಪ ಪಕ್ಕದಲ್ಲಿ ಕೆಲಸ ನಡೀತದೆ, ಅದರಿಂದ ಮೇಲ್ಗಡೆ ನೋಡ್ಬೋದು ಮಂಗಳೂರು ರೂಫ್ ಮಾಡಿದ್ದಾರೆ ನಿಮಗೆ. ಧಾರಾಳವಾಗಿ ಆರಾಮಾಗಿ ಸಾಯಂಕಾಲ ಹೊತ್ತು ಕೂತ್ಕೋಬೋದು. ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಇಲ್ಲಿ ಕೈಯಲ್ಲಿ ಬಟ್ಟೆ ಒಗ್ಕೋಬೋದು. ಮೇಲ್ಗಡೆ ಹೋಯ್ತಲ್ಲ ಅದು ಕ್ಲೋಸ್ ಮಾಡಿದ್ದಾರೆ, ರೆಡಿ ನೋಡ್ಬೋದು. ಮಳೆ ನೀರು ಬರಬಾರ್ದು ಅಂತ ಕ್ಲೋಸ್ ಮಾಡಿದ್ದಾರೆ, ಬಿಸಿಲು ಅದಕ್ಕೆ ಮೇಲೆ ಹೋಯ್ತಲ್ಲ. ಮೇಲ್ಗಡೆ 1000 ಲೀಟರ್ ಸೆಂಟ್ ಹಾಕಿದೆ, ಓಪನ್ ಟೆರೆಸ್ ನಿಮಗೆ. ಇದು ಬಂದು ನಿಮಗೆ ಆಫ್ ಮಂಗಳೂರು ರೂಫ್ ಕೊಟ್ಟಿದ್ದಾರೆ. ಮನೆ ಸುತ್ತಮುತ್ತ ಏನಿಲ್ಲ, ಪಕ್ಕದಲ್ಲೆಲ್ಲ ಮನೆಯೇ ಆಗೋಗಿದೆ ನಿಮಗೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ನಿಮ್ಗೆ ಅಂಜನಾಪುರ ಬರುತ್ತೆ ನಿಮಗೆ. ಓಕೆ, ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ ಇದು BDA. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,55 lakhs ಹೇಳ್ತಾರೆ. ಅಂದರೆ 1,55,00,000 ಹೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ ನಿಮಗೆ, ಬಂದು ಮಾತಾಡ್ಬೋದು, ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಈ ಮನೆ ನನಗೆ ಇಷ್ಟ ಆಗಿ ಈ ಮನೆಯನ್ನು ನೋಡಬೇಕು ಅನಿಸಿದ್ರೆ ಆ ನಂಬರ್ ಕೊಟ್ಟಿರ್ತೀನಿ ನಾನು. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ ನಾನು. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರನ್ನ ಮನೆ ಹುಡುಕ್ತಾ ಇದ್ದರೆ ಅವರು ಕೂಡ ಅವ್ರಿಗೆ ಶೇರ್ ಮಾಡಿ ಮನೇನ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ,
ಇನ್ನೂ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರೋಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.